ನಮಸ್ಕಾರ, ನನ್ನ ಹೆಸರು ಮನು ಅಂತ. ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನು ಕೆ ಅವ್ರಿಗೆ ಎಕ್ಸಾಮ್ ನಡೆಸಿ ಅಂತ ಕೊಟ್ಟಿದ್ದರು, ಅದು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಇಂಥೆಂಥ ಜಾಬ್ಗಳಿಗೆ ಎಕ್ಸಾಮ್ ನಡೆಸಿ ಅಂತ. ಅದರಲ್ಲಿ BMTC ಐತೆ ಮತ್ತು ವಾಯು ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ. ಇಷ್ಟು ಮೇನ್ ಆಗಿರೋ ಮಾತ್ರ ನಿಮಗೆ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಕ್ಕೆ ಅದು ಕಾಲ್ಫಾರ್ಮ್ ಆಯ್ತದೆ, ಜೊತೆಗೆ ನೀವು ಎಕ್ಸಾಮನ್ನು ಪ್ರಿಪೇರ್ ಮಾಡಬೇಕಾಯ್ತದೆ. ತಾಂತ್ರಿಕ ಇದು ವಾಯು ಕರ್ನಾಟಕ ಸಾರಿಗೆಯಲ್ಲಿ ತಾಂತ್ರಿಕ ಸಹಾಯಕರಿಗೆ ದರ್ಜೆ 3 500 ಪೋಸ್ಟ್ಗೆ ಕಾಲ್ಫಾರ್ಮ್ ಆಯ್ತದೆ ಅಂತ ತಿಳಿಸಿದ್ದಾರೆ. ಅದರಿಂದ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಸಹಾಯಕ ಸಂಚಾರ ನಿರ್ವಾಹಕರು 28 ಜನಕ್ಕೆ ಕಾಲ್ಫಾರ್ಮ್ ಆಯ್ತದೆ, ಅದಕ್ಕೂ ಸಿದ್ಧತೆ ಮಾಡ್ಕೊಳ್ಳಿ. ಮತ್ತು ಸಹಾಯಕ ನಿರ್ವಾಹಕ ಹುದ್ದೆಗಳಿಗೆ 18 ಹುದ್ದೆಗಳಿರ್ತವೆ, ಇದಕ್ಕೂ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಮೇನ್ ಇರೋ ಮಾತ್ರ, ಇಂಪಾರ್ಟೆಂಟ್ ಇರೋ ಮಾತ್ರ ಹೇಳ್ತಾಯಿದ್ದೀನಿ. ಇಂಥವಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು BMTC ಬಂದರೆ ಏನು, BMTCಲಿ ಬಂದರೆ 7,500ಕ್ಕೆ ನಿರ್ವಾಹಕರನ್ನ ನೇಮಕಾತಿ ಮಾಡ್ಕೊತಾರೆ. ಸೇಮ್ ಪ್ರೊಸೀಜರ್ ಹಂಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ ಮತ್ತು ಏನು ಸಿದ್ಧತೆ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಇನ್ನು ಸಣ್ಣ ಪುಟ್ಟ ಒಂದೊಂದು ಪೋಸ್ಟ್ಗಳವೆ, ಬಟ್ ಮೇನಾಗಿರೋ ಮಾತ್ರ ನಾನು ಹೇಳ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಸಹಾಯಕ ಹುದ್ದೆಗೆ 15 ಪೋಸ್ಟು, ನಿರ್ವಾಹಕರಿಗೆ 1,737 ಪೋಸ್ಟ್ಗೆ ಕಾಲ್ಫಾರ್ಮ್ ಆಯ್ತದೆ. ಜೊತೆಗೆ ಇವಕ್ಕೆಲ್ಲ ಎಕ್ಸಾಮ್ಗಳು ಇರ್ತವೆ, ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಮೇನಿಗಿರೋರನ್ನ ತಿಳಿಸಿದ್ದೀನಿ. ದಯಮಾಡಿ ನೀವು ಅಪ್ಲಿಕೇಶನ್ ಹಾಕೋರು ಮತ್ತು ಎಕ್ಸಾಮ್ ಪ್ರಿಪೇರ್ ಆಗೋರು ಇದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಜೊತೆಗೆ ಜಾಸ್ತಿ ಏನೇನು ಮಾಡ್ಕೋಬೇಕು ಸಿದ್ಧತೆ ಅಂತ ಮಾಹಿತಿ ತಿಳ್ಕೊಂಡು ದಯಮಾಡಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದ.